ಹಲೋ ಗಾಯ್ಸ್, ಇವತ್ತೇನಪ್ಪ ಅಂದರೆ ನಾನು ಮುಂಜಾನೆ ಎದ್ದು ಫ್ರೆಶಪ್ ಆಗಿ ಹಾಲು ತಂದು ಚಹಾ ಕುಡಿಕೆ ಆಮೇಲೆ ಹೊರಗೆ ಹೊಂಟೀನಿ. ಬನ್ನಿ, ಹೊರಗಡೆ ಹೋದರೆ ನಮ್ಮ ಬಸವಣ್ಣಪ್ಪನ ಗುಳ್ಳಿ ಬಂದಿದೆ. ಅದಕ್ಕೆ ಪ್ರತಿದಿನ ನಾನು ಒಂದೊಂದು ರೊಟ್ಟಿ ಹಾಕ್ತೀನಿ ನೋಡಿ. ಪ್ರತಿ ಮನೆಗೆ ಹೋಗುತ್ತದೆ. ಈಗ ನೋಡಿ ರೊಟ್ಟಿಯನ್ನು ಹೇಗೆ ತಿನ್ನುತ್ತದೆ. ಆಮೇಲೆ ಹಾಕಿದ ತಕ್ಷಣ ಸೀದಾ ಹೋಗುತ್ತದೆ ಮತ್ತೊಬ್ಬರ ಮನೆಗೆ. ಈಗ ಹೊಂಟಿದೆ ಆಲ್ರೆಡಿ ನೋಡಿ. ಹಿಂಗಿದ್ದವ ಹಿಂಗೆ ರೆಡಿ ಹಾಕಿ ಆಮೇಲೆ ತಲೆ ಕೊಡ್ಲಿತ್ತೀನಿ, ಎಣ್ಣೆ ಗಿಣ್ಣೆ ಹಚ್ಕೊಳಕ್ಕೆ. ಆಮೇಲೆ ಊಟ ಮಾಡಿ ಆಮೇಲೆ ಬರಲಿಕ್ಕೆ ಹೊರಗೆ ಹೋಗಿದ್ದೆ. ಹೊರಗೆ ಯಾರೂ ಇದ್ದಿದ್ದಿಲ್ಲ, ಅದಕ್ಕಾಗಿ ನಾನು ಬರಲಿಕ್ಕೆ ಅಂತ ಕೂತೆ. ಸೋಮವಾರ ದಿವಸ ನಮ್ಮ ಶಾಲೆಯಲ್ಲಿ ಕಾಂಪಿಟೇಷನ್ ಇದೆ, ಇಂಗ್ಲೀಷ್ ಕಾಪಿ ರೈಟಿಂಗ್. ಯಾರು ಪೇಜ್ ಬರೀತಾರೆ 45 ನಿಮಿಷ ಇದ್ದಾಗ ಅವರಿಗೆ ಬಹುಮಾನ ಕೊಡ್ತಾರಂತಂದಿರು. ಅದಕ್ಕಾಗಿ ನಾನು ಟ್ರೈ ಮಾಡ್ಲತ್ತೀನಿ. ಈಗ ಟ್ರೈ ಮಾಡೋಕ್ಕೆ ಕೂತೀನಿ. ಈಗ ಕಾಪಿಯನ್ನು ತಕ್ಕೆ ಟೈಮನ್ನು ಹಚ್ಚಲಿತ್ತಿದ್ದೀನಿ. ನನ್ನ ಅಕ್ಷರ ಹೇಗೆ ಆತ ಅನ್ನೋ ತೋರಿಸ್ತೀನಿ ಬನ್ನಿ ನಿಮಗೆ. ನನ್ನ ಅಕ್ಷರ ರೀತಿ ಆಯ್ತು. ನಿಮಗೆ ಅಕ್ಷರ ಚಂದ ಆದರೆ ಕಮೆಂಟ್ ಮಾಡಿ. ನಾ ಗೆಲ್ತೀನಿ ಇಲ್ಲೋ ಹಂಗೆ ಕಮೆಂಟ್ ಮಾಡಿ ಪ್ಲೀಸ್. ನನಗೆ ಸಪೋರ್ಟ್ ಮಾಡಿ. ಇಟ್ಟೆಲ್ಲ ವಿಡಿಯೋ ಮಾಡ್ತೀನಿ ನೋಡಿ ಅಕ್ಷರ ಹೇಗೆ ರೀತಿಯಾಗಿರುತ್ತದೆ ಅಂತ. ಈಗ 45 ನಿಮಿಷದಾಗ ಪೇಜ್ ಬರೀಬೇಕು ಆ ಪೇಜ್ ಈಗ ನಾ 3 ಪೇಜ್ ಬರಿತೀನಿ. 10 ಪೇಜ್ ಬರಿಬೇಕು. ನಮ್ಮ ಶಾಲೆಯಲ್ಲಿ ನಮ್ಮ ದೋಸ್ತ 9 ಪೇಜ್ ಬರಿತಾನೆ. ಈಗ ನಾವು ನಮ್ಮ ದೋಸ್ತ ಹೊಲಕ್ಕೆ ಹೊಂಟೀವಿ. ಹೋತವನ್ನು ತೊಗೊಂಡು ಅರ್ಧ ದಾರಿಗೆ ಬಂದಿದ್ದೇವೆ. ಇಲ್ಲಿ ನೋಡ್ತಾ ಇದ್ದಿರ್ಬೋದು ನಮ್ಮ ದೋಸ್ತರು ಎಲ್ಲರೂ ಇಲ್ಲೇ ಮೇಯಿಸ್ಲತ್ತಿದ್ದಾರೆ. ಆಮೇಲೆ ನಮ್ಮ ಹೊಲಕ್ಕೆ ಹೋಗ್ತೀವಿ ಬನ್ನಿ. ಈಗ ಅರ್ಧ ದಾರಿಗೆ ಹಂಗೆ ಹೊಂಟ್ಬಿಟ್ಟಿವಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ನಮ್ಮ ಹೊಲಕ್ಕೆ ಬಂದೀನಿ. ನಮ್ಮ ಹೊಲದಲ್ಲಿ ನೋಡ್ತಾ ಇದ್ದಿರ್ಬೋದು ಟ್ಯಾಕ್ಟರ್ ಬಂದು ನಿಂತಿದೆ ಗಳೆ ಹೊಡೆಯೋ ಸ್ಥಳಕ್ಕೆ. ಇಲ್ಲಿ ಬಾಜು ಎಲ್ಲ ಹೊಲಗಳಿವೆ. ಇಲ್ಲೇ ಮೈಸ್ತಾನಲ್ಲಿತ್ತು ನಮ್ಮ ದೋಸ್ತ. ಬ್ಯಾಡ ಬಾ ನಮ್ಮ ಹೊಲ ಮೈಸಾಕ್ತಿ ಅಂತಂದಿದೆ. ಇಲ್ಲಿ ಬರೋಣ, ಟ್ಯಾಕ್ಟರ್ ನೋಡಿ ಹೇಗೆ ರೀತಿಯಾಗಿದೆ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಬರೋಣ, ಗುಡ್ಸಲ್ ಕಾಣುತ್ತದೆ ಹೇಗೆ ರೀತಿಯಾಗಿ ಅದೇ ರೀತಿಯಾಗಿದೆ. ನಮ್ಮ ಉಳ್ಳಾಗಡ್ಡಿ ಹೇಗೆ ರೀತಿ ಬೆಳೆದಿದೆ ನೋಡಿ. ಎಲ್ಲ ಬೀಜ ತುಂಬ್ಕೊಂಡ್ಬಿಟ್ಟೇವೆ ಗಿಡದ ಒಳಗಡೆ. ಇಲ್ಲೇ ನಾವು ಮೇಯಿಸಬೇಕಾಗಿತ್ತು ಕುರಿಯನ್ನು. ಇಲ್ಲೇ ಆರಾಮಾಗಿ ಕೂತಿ ನಮ್ಮ ದೋಸ್ತ ಇಲ್ಲೇ ಮೇಯಿಸ್ಲತ್ತರು. ಹುಲ್ಲೆಲ್ಲ ಅದ, ಉಳ್ಳಾಗಡ್ಡಿ ಬೇಕಾದ ತಿನ್ನಿಸಂದೆ ಹೋತವನು ಮೇಯಿಸ್ಲತ್ತಿದ್ದಾರೆ. ಆರಾಮಾಗಿ ಕೂತೀವಿ ನೋಡಿ ಹೇಗೆ ರೀತಿಯಾಗಿದೆ ಹೊಲವನ್ನು. ಆಮೇಲೆ ಅದಕ್ಕೆ ನಮ್ಮ ದೋಸ್ತ ನೀರು ಕುಡಿಸ್ತೀನ ತಂದ್ಲತ್ತಿರು. ಅದಕ್ಕಾಗಿ ಈ ರೀತಿ ಎಲ್ಲ ಪ್ರಯತ್ನ ಪಡ್ಲತ್ತಿದ್ದಾರೆ ನೋಡಿ ನೀವು. ಹೇಗೆ ರೀತಿಯಾಗಿ ನೀರನ್ನು ಸ್ಪ್ರಿಂಕ್ಲರನ್ನು ಹಿಡಕ್ಕೆ ಆಮೇಲೆ ನೀರನ್ನು ಎಗರಿಸಲು ತಾನೇ ಬುಟ್ಟೆ ಬೀಳೋರಮ್ಮನ ಪ್ಲ್ಯಾನ್ ಹಾಕಿದ್ದಾರೆ. ಈಗ ನೋಡಿ ಅಲ್ಲಿ ಬಾಯಿಯದ ಹೋಗಬೇಕಂದ್ರೆ ಫುಲ್ ಕೆಸರಾಗಿದೆ. ಅಸಲಕ್ಕಾಗಿ ಇಲ್ಲೇ ನೀರು ತುಂಬ್ಕೊಳ್ಳೋಕ್ಕೆ ಟೆಕ್ನಾಲಜಿ. ನಮ್ಮ ದೋಸ್ತೆಲ್ಲ ಮೈ ತುಂಬ ಕೆಸರು ಮಾಡ್ಕೊಂಡಿದ್ದಾರೆ ನೋಡಿ. ಬಾಳ್ಲಿ ಹಿಡಿದಾರೆ ನೋಡಿ. ಈಗ ಬಾಟ್ಲಿಯನ್ನು ಹೇಗೆ ತುಂಬ್ತಾರೆ ಅಂದು ನೋಡಿ ನೀವು. ನೀರೇ ಹೇಗೆ ರೀತಿಯಾಗಿ ಹರಿಯುತ್ತದೆ ಹಾಗೆ ನಾವು ಹೇಗೆ ನೀರನ್ನು ಬಿಡುತ್ತೇವೆ ನೋಡಿ. ಕುರಿಯನ್ನು ಒದರ್ಲಿತ್ತಿತ್ತು, ಅದಕ್ಕಾಗಿ ನಾವು ಇಲ್ಲಾರ್ದೆ ಇದು ಸುಮ್ಮನೆ ಒದರ್ತಾ. ಅದಕ್ಕೆ ನಾವು ಬಂದು ಇಲ್ಲಿ ನಿಂತೀನಿ. ಇಲ್ಲಿ ನಮ್ಮ ದೋಸ್ತರು ಬಂದು ಹೇಗೆ ರೀತಿಯಾಗಿ ಹಾಲತನ್ನು ಮಾಡ್ಕೊಂಡಿದ್ದಾರೆ ನೋಡಿ. ಮೈ ಪ್ಯಾಂಟ್ ಗಿಂಟ್ ಎಲ್ಲ ನೋಡಿ. ಕುರಿ ಆಯಿತು ನೀರು ಕುಡ್ಲಿತ್ತು. ಕುರಿಗಂತೂ ನೀರು ಸಿಕ್ಕುತ್ತಂದರೆ ಇವರೆಲ್ಲ ಹಾಲತ್ತು ಖರಾಬ್ ಆಗಿಬಿಟ್ಟಿದೆ. ಅಂದ್ರೂ ಭೀ ಕುರಿ ನೀರು ಕುಡಿಯೋದೇ ಇಲ್ಲ. 2 ಕೊಡ ತಂದಿಟ್ಟಿದ್ದಾರೆ. ಅಂದ್ರೂ ಭೀ 1 ಕೊಡ ತಂದಿಟ್ಟಿದ್ದಾರೆ. ಅಂದ್ರೂ ಭೀ ಅರ್ಧ 1 ಗಿಲಾಸ್ ಕುಡ್ದಂಗೆ ಮಾಡ್ತೀವಿ. ನಮ್ಮ ದೋಸ್ತು ಎಲ್ಲ ಪ್ಯಾಂಟ್ ತುಂಬ ಎಲ್ಲ ಕೆಸರು ಹಚ್ಕೊಂಡಿದೆ, ಮೈನು ತೊಯ್ಕೊಂಡ್ಬಿಟ್ಟಿದ್ದಾನೆ ನೋಡಿ. ಕುರಿ ತೊಳ ಅಂದ್ರೂ ಭೀ ಅಂದ್ರೂ ಭೀ ಇದು ಕುಡ್ದಿಲ್ಲ ನೀರು ಆಯ್ತದ ಮೇಯ್ಲಿಕ್ಕೆ ಹೊಂಟ್ಬಿಟ್ಟಿತ್ತು. ಅದಕ್ಕೆ ನಾ ಹಿಡಿದು ಜಗ್ಲಿತ್ತಿದೆ ನಿಂದರೋನ್ ಅಂತ. ಕುಡಿ ಅಲ್ಲತ್ತೀನಿ ನಮ್ಮ ದೋಸ್ತ್ ಕುಡಿಸ್ಲತ್ತಿನದ. ಅಂದ್ರೂ ಭೀ ಕುಡ್ದಲ್ಲ ಹೇಗ್ಯದ ಬಕ್ಕೋಟ್ ಐರಾಣ ನೋಡಿ ನೀವು. ನಾ ಮೇಯ್ಸ್ಲಿಕ್ಕೆ ಹೋಗ್ತೀನಿ ಬನ್ನಿ. ಈಗ ಒಯ್ಲಿತ್ತೀನಿ ಇದಕ್ಕೆ. ನಮ್ಮ ದೋಸ್ತರೆಲ್ಲ ಕಾಲೆಲ್ಲ ಒರೆಸಿರ್ತಾರೆ. ಎಲ್ಲ ಪ್ಯಾಂಟ್ ಗಿಡ ತಗೋತಾನ. ಆಮೇಲೆ ನೋಡೋಣ ಬನ್ನಿ. ಇಲ್ಲಿ ಹೊಲ್ದದೆ ಮತ್ತೆ ಅಲ್ಲಿ ಹುಣ್ಚಿಕಾಯಿ ಗಿಡ ಹಾಕಿ ಅಂತ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮಗೆ. ಹುಣ್ಚಿಕಾಯಿ ಗಿಡದಲ್ಲಿ ಈಗ ಬ್ಯಾಂಗಡಿಯನ್ನು ತೊಗೊಂಡಿವಿ. ಎಲ್ಲ ನಮ್ಮ ದೋಸ್ತರು ಚಪ್ಪಲ್ ಬಿಟ್ಟೆ ಹೊಂಟಿದ್ದಾರೆ. ಕಾಲೆಲ್ಲ ಕೆಸರಾಗ್ಯದಂತ ತೊಳ್ಕೊಂಡಿದ್ದಾರೆ. ಹಂಗೆ ಈಗ ಮುಳ್ಳಾಗೆ ಹೊಂಟಿದ್ದಾರೆ. ಮುಳ್ಳೆಲ್ಲ ಚುಚ್ಕೊಳ್ತು ನಮ್ಮ ದೋಸ್ತ. ಈಗ ಅಲ್ಲಿ ಹುಣ್ಚಿಕಾಯಿ ಗಿಡ ಕಾಣುತ್ತಿದ್ದಿರ್ಬೋದು, ನಿಮ್ಮ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಈಗ ನಮ್ಮ ದೋಸ್ತರೆಲ್ಲ ಮತ್ತೆ ಚಪ್ಪಲ್ ಹಾಕೊಂಡ್ರು ಕೆಸರಾಗ್ತದ ಅಂದ್ರೂ ಭೀ ಕೇಳಲಾಗಿರು. ಆಯ್ತು ತೊಗೊಂಡ್ಕೆ ಈಗ ಹೊಲ ದಾಟಿ ಹೊಂಟಿವಿ. ಬ್ಯಾಂಗಡಿ ತೊಗೊಂಡಿದ್ದೆ ಬಕ್ಕೋಡು ದೊಡ್ಡದೇ ತುಂಬ್ತದಲ್ಲೋ ಯಾರಿಗೆ ಗೊತ್ತು. 2 ಹುಣ್ಚಿಕಾಯಿ ಗಿಡ ಅವ ನೋಡಿ. ಅವೇ ಒಟ್ಟು 80 ವರ್ಷಿನ ಗಿಡಗಳು ಅವ. ಆಯ್ತೀನಿ ಯಾವತ್ತು ಬೀಳೋ ರಮನಂಗೆ ಅವ ಗಿಡಗಳು.
ನಮ್ಮ ದೋಸ್ತರು ಎಲ್ಲರೂ ಬಂದಿರು ಎಷ್ಟು ಪ್ರಯತ್ನ ಪಟ್ಟು ಕಲ್ಲು ತೊಗೊಂಡಿದೆ ಆಯ್ತು ಗಿಡ ಅಲ್ಲಾಡ್ಸಿವಿ ಒಟ್ಟ ಕಾಯಿಗಳು ಬೀಳಲ್ಲ ಇವು ಅಂದ್ರೂ ಭೀ ಹುಳ ಹತ್ತಿವು ಕಾಯಿಗಳು ಅಲ್ಲೇ ಕುರಿ ತೋಳ ಅಲ್ಲೇ ಮೈಲಿತ್ತಿತ್ತು ನಮ್ಮ ದೋಸ್ತ್ ಹಿಡಿದು ಜಾಡ್ಸ್ಲಿತ್ತಿನ ಲಾಸ್ಟಿಗೆ ಇಷ್ಟು ಸಿಕ್ಕ್ಯಾವೆ ಕಲ್ಲು ತೊಗೊಂಡು ಹೊಡೆದೆ ಸಿಗಲಾಗಿ ಆಮೇಲೆ ಸಿಕ್ಕ್ಯಾವೆ ಈಗ ಮನೆಗೆ ಹೊಂಟಿವಿ ಬನ್ನಿ ಹೋಗೋಣ ಊರಿಗೆ ಹೊಂಟಿವಿ ನಮ್ಮ ದೋಸ್ತ ಎಲ್ಲ ಫೋಟೋ ಹಂಗೆ ಒಂದು ವಿಡಿಯೋ ಭೀ ಮಾಡೀವಿ ಆ ವಿಡಿಯೋ ಅಲ್ಲೇ ಸ್ಟೋರಿದಾಗ ಹಾಕೀನಿ ಯೂಟ್ಯೂಬ್ದಲ್ಲಿ ನೀವು ಆ ವಿಡಿಯೋ ನೋಡ್ಬೇಕಂದರೆ ಹೋಗಿ ನೋಡಿಕೊಳ್ಳಿ ಪ್ಲೀಸ್ ಸಪೋರ್ಟ್